ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹೌದು, ಈ ಬಾರಿ ಕ್ರಾಂತಿನೆಲ್ಲ ಕಿತ್ತೂರು ತಾಲೂಕು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಸೈ ಎನಿಸಿಕೊಂಡ್ರೆ ವೀರಾಪುರ ಸರ್ಕಾರಿ ಪ್ರೌಢಶಾಲೆ ಕಿತ್ತೂರು ತಾಲೂಕಿನಲ್ಲಿಯೇ ಭೇಷ್ ಎನಿಸಿಕೊಂಡಿದ್ದಾರೆ. ಇದರ ನಿಮಿತ್ತವಾಗಿ ಮೊನ್ನೆ ಕಿತ್ತೂರು ಕೋಟೆ ಆವರಣದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಕಿತ್ತೂರು ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಪೂಜ್ಯ ರಾಜಗುರು ಸಂಸ್ಥಾನ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ ಹಾಗೂ ನಿಚ್ಚಣಿಕೆ ಮಠದ ಪಂಚಾಕ್ಷರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಾರಿಹಾಳ್ ನೇತೃತ್ವದಲ್ಲಿ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಗುರುಗಳನ್ನು ಸನ್ಮಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ ದೇವಲಾಪುರ ಸರ್ಕಾರಿ ಪ್ರೌಢಶಾಲೆಯ ರೂಪಾ ಪಾಟೀಲ್ ಹಾಗೂ ಕಿತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದ ಕೋದನಪುರ ಸರ್ಕಾರಿ ಶಾಲೆಯ ಸ್ವಾತಿ ಪಟೇಲ್, ಕಿತ್ತೂರು ತಾಲೂಕಿನಲ್ಲಿಯೇ ಉತ್ತಮ ಸಾಧನೆ ಮಾಡಿದ ಮಲಪ್ರಭಾ ನದಿ ದಂಡೆಯ ಸರ್ಕಾರಿ ಪ್ರೌಢಶಾಲೆಯ ಲಕ್ಷ್ಮೀ ಅಂಬಡಗಟ್ಟಿ ಹಾಗೂ ಸೌಭಾಗ್ಯ ವಸ್ತ್ರದ ಅವರನ್ನು ಹಾಗೂ ಪ್ರಧಾನ ಗುರುಗಳು ಆದ ಸವಿತಾ ಕೋಲಕಾರ್ ಅವರನ್ನ ಕಿತ್ತೂರು ತಾಲೂಕು ಆಡಳಿತ ವತಿಯಿಂದ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ. ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರ ಪ್ರೌಢಶಾಲೆ ವೇದಿಕೆಗೆ ಆಗಮಿಸಬೇಕು. ಸನ್ಮಾನ್ಯ ಶಾಸಕರು ಈ ಸಂದರ್ಭದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಚಿತ್ತ ಶತಕದತ್ತ ಎಂಬ ಎಸ್ಎಸ್ಎಲ್ಸಿ ಕೈಪಿಡಿಯನ್ನ ಬಿಡುಗಡೆಗೊಳಿಸಲಾಗಿದೆ. ಬಿಇಒ ಹಾಗೂ ಕಿತ್ತೂರು ಶಾಸಕರನ್ನ ಕಿತ್ತೂರು ಪಟ್ಟಣ ಪಂಚಾಯಿತಿ ಆಡಳಿತ ಹಾಗೂ ವಿವಿಧ ಸಂಘಟನೆಗಳು ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು, ಕಿತ್ತೂರು ಬಿಇಒ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರು, ಸಂಪನ್ಮೂಲ ಶಿಕ್ಷಕರ ಶ್ರಮವನ್ನ ಶ್ಲಾಘಿಸಿದರು. ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ಬೈಲಹೊಂಗಲ ಬಿಇಒ ಪ್ಯಾಟಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಕಿರಣ್ ಘೋರ್ಪಡೆ, ಕಿತ್ತೂರು ಪೊಲೀಸ್ ಠಾಣೆಯ ಸಿಪಿಐ ಶಿವಾನಂದ ಗುಡಗನಟ್ಟಿ, ಪಿಡಬ್ಲ್ಯೂಡಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಮೀರರ್ಜಕರ್ ಹಾಗೂ ಹಿರಿಯ ಶಿಕ್ಷಕ ಡಾಕ್ಟರ್ ಶೇಖರ್ ಹಲಸಗಿ ಹಾಗೂ ಎಲ್ಲ ಸಿಆರ್ಪಿಗಳು, ಶಿಕ್ಷಕರು, ಪೋಷಕರನ್ನ ಸ್ವಾಗತ ಮಾಡಲಾಗಿದೆ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದರು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿಯೇ ಕಿತ್ತೂರು ತಾಲೂಕು ಪ್ರಥಮ ಸಾಧನೆ ಗಳಿಸಿ ಕಿತ್ತೂರು ತಾಲೂಕಿನಲ್ಲಿಯೇ ವೀರಾಪುರ ಸರ್ಕಾರಿ ಪ್ರೌಢಶಾಲೆ ಉತ್ತಮ ಸಾಧನೆಗೈದಿದ್ದಕ್ಕೆ ಕಿತ್ತೂರು ತಾಲೂಕು ಗಣ್ಯರು ಮತ್ತು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕ್ಲಾಸಸ್ ಹಾಕಿ ಹುಡುಗರನ್ನ ರಿಪೀಟ್ ಮಾಡೋಕ್ಕೆ ಹೆಚ್ಚಿಬೇಡ, ತಮ್ಮದಾದಂಥ ಒಂದು ರಿಪೀಟ್ ಮಾಡಿ ಅವರಿಗೆ ಪದೇ ಪದೇ ಓದ್ಕೊಂಡು ಬರೆಯುವಂಥ ರೀತಿ ಎಲ್ಲ ಸ್ಟೂಡೆಂಟ್ಸಿಗೆ ಪ್ರೋತ್ಸಾಹ ಮಾಡೋ ಜೊತೆಗೆ ಅವರು ಕೂಡ ಇನ್ವಾಲ್ವ್ಮೆಂಟ್ ಈ ಸಲ 100% ಇನ್ವಾಲ್ವ್ ರಿಸಲ್ಟ್ ಬರುತ್ತೆ. ಸರ್ಕಾರಿ ಶಾಲಾ ಮಕ್ಕಳು, ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಕನ್ನಡ ಮಾಧ್ಯಮ ಮಕ್ಕಳು ಬಂದಿರತಕ್ಕಂಥದ್ದು ವಿಶೇಷವಾಗಿ ಏನನ್ನಿಸ್ತದೆ ಸರ್? ಒಂದು ರೀತಿ ಡೆಫಿನೆಟ್ಲಿ ನಾ ಮೊದಲಿನಿಂದನೂ ಅವೇದಾಗ್ತಿದೆ. ಸರ್ಕಾರಿ ಶಾಲೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಕಮ್ಮಿ ಆಗ್ತವೆ ಎಲ್ಲ ದೃಷ್ಟಿಯಿಂದ. ಅದಕ್ಕಾದಂಥ ವಿಶೇಷ ಅನುದಾನ ತಂದು ನಾವು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ 100% ಮಾಡ್ಲಿಕ್ಕಾಗಲಿಕ್ಕಿಲ್ಲ, ಮಾಡೋದು ಮ್ಯಾಕ್ಸಿಮಮ್ ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ. ಅವರಿಗೆ ತಾರತಮ್ಯ ಅನಿಸ್ಬಾರ್ದು ಹುಡುಗರಿಗೆ. ಅವ್ರ ಜೊತೆ ಭಾಳಷ್ಟು ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಎಜುಕೇಷನ್ ಹುಡುಗರು ಅವ್ರಿಗೆ ಆ ಡಿಫ್ರೆನ್ಸ್ ಬರಬಾರ್ದು. ಆ ಶಾಲೆಗೆ ನಮಗಿಲ್ಲ, ಈ ಶಾಲೆ ಯಾಕಂದ್ರೆ ಓದಿದ್ದಂಥ ಮಕ್ಕಳೆಲ್ಲ ಬಡ ಮಕ್ಕಳು ಅದ, ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕಾದ್ರ ಜೊತೆ ಯಾವುದೂ ಪ್ರೈವೇಟ್ ಶಾಲೆಗಿಂತ ಕಮ್ಮಿ ಇಲ್ಲ ಅಂತ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಅದನ್ನು ಸರ್ಕಾರ ಒಂದೊಂದೊಂದೊಂದು ಕ್ಲಾಸ್ ಮಾಡ್ತಾ ಹೊರಟಿದ್ದೀವಿ. ಬರುವಂಥ ದಿವಸದಾಗ ಇನ್ನೂ ಅಷ್ಟು ಕೊಟ್ಟರು ಅದನ್ನು ಮ್ಯಾಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.
ದಟ್ ಈಸ್ ಅದರ್ ರಿಯಾಕ್ಷನ್. ಪೊಲಿಟಿಷಿಯನ್ಸಿಗೆ ಏನು ಮಾಡೋದಿಲ್ಲ, ಭಾಳ ಅಂದ್ರೆ ನಮ್ಮನ್ನ ಕೆಡುತ್ತೆ. ಇದಕ್ಕಿಂತ ಮುಂದೆ ಏನು ಮಾಡುತ್ತೆ, ನಾವು ನಿಮ್ಮನ್ನ ಸಾಯತನ ಬೈತೇವೆ. ಅದು ಬೇಕು, ನಿಮ್ಮನ್ನ ಸಾಯತನ ಅಪ್ರಿಸಿಯೇಟ್ ಮಾಡೋದು ಬೇಕು. ನಿಮ್ಮನ್ನು ಎಲ್ಲಿ ಕಾಣ್ತಾರೆ ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತೀವಿ, ಯಾಕಂದ್ರೆ ಅದು ಮಾಡಿ ತೋರಿಸಿ. ಆ ಉದ್ದೇಶದಿಂದ ಬಹುತೇಕ ನಾನು ಭಾಳಷ್ಟು ಸಲ ನೋಡ್ಕೊಂಡು ಬಂದೆ. ಸ್ವಲ್ಪ ಚೇಂಜಸ್ ಆದ ಕ್ಷೇತ್ರದಾಗ. ಟೀಚರ್ಸ್ ಅವರಷ್ಟಿಗೆ ಅವರ ಕರೆಕ್ಷನ್ ಮಾಡಿರೋ, ಏನು BO ಮಾಡಿರೋ, ಏನು ಮತ್ತೊಂದು ಏನೋ ಮಾಡಿತ್ತು, ತಮಗೆ ತಾವ ತಿಳಿದ ಆತಪ್ಪ ನಮ್ಮ ಶಾಲೆಗಳು ನಾವು ಮಾಡ್ಬೇಕನ್ನುವಂಥ ದೃಷ್ಟಿಯಿಂದ ಬಹುತೇಕ ಎಲ್ಲ ಟೀಚರ್ಸ್ ಅದೇನು ಆ ಕ್ರೆಡಿಟ್ ಏನು ಒಬ್ಬರಿಗೆ ಇಬ್ಬರಿಗೆ ಕೊಡುವಂಥದ್ದೆಲ್ಲ ಎಲ್ಲರೂ ಮಾಡಿದಾಗ ಇದನ್ನು ಟಾರ್ಗೆಟ್ ರೀಚ್ ಆಗಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈಗ ಹೇಳಿ ಪಾಪ ಹುಡುಗಿ ಏನೇನು ಪ್ರೋಗ್ರಾಮ್ಸ್ ಹಾಕಿರು, ಯಾವಾಗ ಪ್ರೇರಣೆ ಆಯಿತು, ಏನು ಮಾಡಿನಿ ಅಂತ ಅದು ಮತ್ತೆ ರಿಪೀಟ್ ಮಾಡೋದು ಬೇಡ. ಸೆಪ್ಟೆಂಬರ್ನಿಂದ ಸ್ವಲ್ಪ ಒಂದು 2-3 ತಿಂಗಳು ಲೇಟಾಗಿ ಚಾಲೂ ಮಾಡಿದ್ರು ಕೂಡ ಕಾರ್ಯಕ್ರಮ ನಡ್ಕೊಂತ ಹೋದು. ಅವ್ರನ್ನ ಪ್ರೇರಣೆ ಮಾಡಬೇಕಾದಂಥ ಹುರಿದುಂಬಿಸ್ಕೊಂಡು ಎಲ್ಲ ಟೀಚರ್ ಸ್ಟಾಫ್ ಅವ್ರಿಗೂ ಕೂಡ ಸಾಥ್ ಕೊಟ್ಟು, ಸ್ಟೂಡೆಂಟ್ಸ್ ಮೇನ್ಲಿ ಅವರು ಕೂಡ ಅದರ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅವ್ರು ಏನೇನು ಕೊಡ್ತಾರೆ ಅದನ್ನೆಲ್ಲ ಮಾಡಿದ್ದು. ಲಾಸ್ಟ್ ಎಂಡಿಗೆ ಬಂದ ಸ್ವಲ್ಪ ರಿಸೋರ್ಸ್ ಪರ್ಸನ್ಗಳು ಎಲ್ಲರೂ ಕೂಡಿದಾರೆ. ಮತ್ತೆ ಜೀವನದಾಗ ನಿಮ್ಮನ್ನು ಕರೆದೊಂದು ಬೇರೆ ನಂದ ಪರ್ಸನಲ್ ಆಗಿ ಇಟ್ಕೊಂಡೇನಿ ಅಂತ ಕರಿತೇವೆ ಸ್ಟಾರ್ಟಿಂಗ್ ಮಾಡುವಾಗ. ಯಾರು ತಪ್ಪಾಗಿ ಭಾವಿಸ್ಬೇಡ್ರಿ, ಅದು ನಾವು ಮಾಡಿದ್ವಿ ಕ್ರೆಡಿಟ್ ಇವ್ರಿಗೆ ಅಂತಲ್ಲ, ನಿಮಗೆ ಕ್ರೆಡಿಟ್ ಅದು, ಅದ್ರಾಗ ಏನು ಎರಡು ಮಾತಿಲ್ಲ. ಬಟ್ ಅದರ ಪೂರ್ವಗೆ ಒಂದು ಸುಮ್ಮನೆ ಪಾಸಿಂಗ್ ಬುಕ್ಲೆಟ್ ಮಾಡಿ ಕೊಡುವಂಥದ್ದು ಮಾಡಿ ಮತ್ತೆ 50 to 52% ಏನು ಅವ್ರೊಂದು ಕ್ವೆಶನ್ ಪೇಪರ್ ಕೊಟ್ಟಿದ್ರೆ ಅವಾಗ ಬಿದ್ದಾವೆ. ಓದಕ್ಕೆ ಏನು ಮಾಡೋದ ಬೇಡ, ಬರೀ ಒಂದು ಜಗತ್ತು ಹೊರಗಿದೆ. ಆ ಜಗತ್ತನ್ನು ನಮ್ಮ ಮಕ್ಕಳು ಕಾಣಬೇಕು. ಕಿತ್ತೂರು ನಾಡಿನ ಮಕ್ಕಳು ಅದನ್ನ ಕನಸನ್ನು ನನಸು ಮಾಡಬೇಕು ಅನ್ನೋದು ಅವ್ರ ಕನಸಾಗಿದೆ. ಅವರ ನನಸನ್ನು ನೀವೆಲ್ಲವೂ ಸಹ ಮಾಡುವಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂತ ಅದ್ಭುತವಾದಂಥ ಅವರು ಕನಸು ಕಂಡಿದ್ರು. ನಮ್ಮ ತುಬಾಕಿ ಸರ್ ಅವರು, ನಮ್ಮ ಮೇಟಿ ಸರ್ ಅವರು ಅದನ್ನ ಕಾರ್ಯರೂಪಕ್ಕೆ ತಂದರು. ನೀವು ಅದನ್ನೆಲ್ಲ ಸಾಧಿಸಿ ತೋರಿಸಿದ್ರಿ. ಇದು ನಿಜವಾಗಿ ಸಾರ್ಥಕತೆ ಬದುಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕೆಂದ್ರೆ ಈ ಜ್ಞಾನೇನ ಸದೃಶ, ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಮಗೆಲ್ಲ ಗೊತ್ತದ, ಜಗತ್ತಿಗೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದಾರೆ, ಟಿವಿಯಲ್ಲಿ ನೋಡ್ತಾ ಇದ್ದಾರೆ, ಸಿಂಧೂರು ಗೊತ್ತದ ನಿಮಗೆಲ್ಲ. ಅದರ ಲೀಡರ್ ಯಾರದಾರ? ಹೆಣ್ಮಕ್ಳದಾರ. ಅದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ಫಲಿತಾಂಶ ಸಹ ಆ ಸಿಂಧೂರು ಗೆದ್ದು ಬಂದಿದೆ, ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಸಾಧನೆ ಬರೀ ಸಿಂಧೂರು ಅಷ್ಟೇ ಅಲ್ಲ, ರಾಯಣ್ಣನೂ ಇರಲಿ, ಚೆನ್ನಮ್ಮನೂ ಇರಲಿ, ಇವರಿಬ್ಬರು ಮಾಡಿದಾಗ ಮಾತ್ರ ನಮ್ಮ ಕಿತ್ತೂರು ನಾಡು ಕಟ್ಟಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಫಲಿತಾಂಶದಲ್ಲಿ ಅಷ್ಟೇ ಸಾಧನೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲ ಅಧಿಕಾರಿ ವರ್ಗದವರಿಗೆ ಶ್ರಮ ಇದೆ, ನಮ್ಮ ಎಲ್ಲ ಶಿಕ್ಷಕರ ಪಾತ್ರ ಇದೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪಾತ್ರ ಇದೆ. ನಮ್ಮ ಪಟ್ಟಣ ಪಂಚಾಯತ್ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಂತ ಸಿದ್ದು ಮಾರಾಳ್ ಅವರು ಈ ಕಾರ್ಯಕ್ರಮ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದಾರೆ. ಬಹುಶಃ ಈ ಖುಷಿಯನ್ನ ನಾವೆಲ್ಲ ಅತ್ಯಂತ ಸಂತೋಷ ಇಲ್ಲ. ಎಷ್ಟು ಮಂದಿ ಸಮಾನ ಹತ್ತು 2-3 ಎದ್ದು ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಒಂದು ಹಾಸ್ಯ ಹೇಳಿಬಿಡ್ತೇನೆ ನಿಮಗೆ. ಒಬ್ಬ ಸಾಹುಕಾರನ ಮಗ, ಅವ್ರ ಮನೆ ಎದುರಿಗೆ ಒಂದು ಬಡವರು, ಅವ್ರ ಮನೆ ಹುಡುಗಿ. ಸಾಹುಕಾರ ಹೇಳಿದ್ನಂತ, ಲೇ ಹುಡುಗ ನೋಡಲ್ಲ ಹುಡುಗಿನ ಪರ್ಸೆಂಟೇಜ್ ತೊಗೊಂಡು ಆಕೆ 1ನೇ ನಂಬರ್ ಪಾಸ್ ಹಾಕಳ, ನೀ ಫೇಲ್ ಹಾಕಿ ಅಂದ್ರ ಹುಡುಗ ಹೇಳಿದಂತ, ಆಕೆ ನೋಡಿ ಫೇಲ್ ಆಗಕತ್ತೀನಿ ಅಪ್ಪ. ಇವರು ಹಿಂಗ್ ಹೊಂಟಾರ, ಗಂಡೋಡ್ರು ಹಿಂಗ್ ಹೊಂಟಾರ. ಹೆಣ್ಣೋಡು ತಲೆ ತಗ್ಗಿಸ್ಕೊಂಡು ನಮ್ಮ ಎದ ಹುಡುಗಿ ಹೇಳ್ತಾರ, ಆ ದಾರಿಯಲ್ಲಿ ಮನೆಗೆ ಹೋಗೋ ಮಟನ ಕಂಟ್ಪಾಟ್ ಮಾಡಬೇಕು, ಮನೆಯಿಂದ ಬರ್ಬೇಕಾದ್ರೂ ಕಂಟ್ ಮಾಡ್ಬೇಕು. ಹಂಗೆ ಅವ್ರು ದುಡಿಯಾಕತ್ತಾರೆ, ನಮ್ಮ ಹುಡುಗರು ಹಿಂಗೆ ಹೊಂಟಾವ. ಅದಕ್ಕೆ ಯುವಕರು ಸಹಿತವಾಗಿ ಮುಂದೆ ಬರಬೇಕು, ಆ ದುಷ್ಟ ಚಟದ ವಿಚಾರವನ್ನು ಬಿಡಬೇಕು ಅನ್ನುವಂಥದ್ದು. ಅದರಲ್ಲಿ ಬಹಳಷ್ಟು ಕುಡಿಯುವುದನ್ನು ಕಲ್ತಿದ್ದೀರಿ, ಸಣ್ಣ ಮಕ್ಕಳು ಇದ್ದವರು ಸಹಿತ ಅದನ್ನು ಬಿಡಬೇಕು. ಸತತ ಪ್ರಯತ್ನ, ಅದರ ಜೊತೆಗೆ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಇಡೀ ವರ್ಷ ಸತತವಾಗಿ ಪ್ರಯತ್ನವನ್ನು ಮಾಡಿ ಉತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡಿ ಒಂದು ಜಿಲ್ಲೆಗೆ ಪ್ರಥಮ ಸ್ಥಾನ ಬರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅವರಿಗೂ ಸಹಿತ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ
ಇಲ್ಲಿಯ ಪಾಲಕರು ಸಹಿತ ಮಕ್ಕಳಿಗೆ ಉತ್ತಮವಾದಂಥ ಶೈಕ್ಷಣಿಕವಾದಂಥ ವಾತಾವರಣ ಒದಗಿಸಿ ಆ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಸಾಧನೆಯಲ್ಲೂ ಸಹಿತ ಅವರೂ ಸಹಿತ ತಮ್ಮ ಮಕ್ಕಳಿಗೆ ಮುಂದೆ ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಾಧನೆ ಮಾಡಿದ್ದಾರೆ. ಅವರಿಗೂ ಸಹಿತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಕಿತ್ತೂರು ಮತಕ್ಷೇತ್ರದ ಒಂದು ಶೈಕ್ಷಣಿಕ ಅಭಿವೃದ್ಧಿ ಬಹಳಷ್ಟು ಸಾಧನೆಯನ್ನು ಸಲ್ಲಿಸ್ತಾ ಇದೆ. ಅದರ ಜೊತೆಗೆ ಕಿತ್ತೂರು ಮತಕ್ಷೇತ್ರ ಅರ್ಧ ಕಿತ್ತೂರು ತಾಲೂಕಿಗೆ ಈಗ ಮಾನ್ಯ ಶಾಸಕರು ಕೂಡ ನಮಗೆ ಹೊಸ ಕೈಪಿಡಿಯನ್ನ ಈಗ ಜೂನ್ ಶಾಲೆ ಪ್ರಾರಂಭ ಆಗೋದ್ರೊಳಗೆ ಈಗ ಹೊಸ ಕೈಪಿಡಿಯನ್ನು ಕೊಡ್ತಾ ಇದ್ದಾರೆ. ಆ ಕೈಪಿಡಿ ಹೆಸರು ನಮ್ಮ ಚಿತ್ರ ಶತಕದತ್ತ ಅಂತೇಳಿ. ಆ ಕೈಪಿಡಿಯನ್ನು ಕೂಡ ಮಾನ್ಯ ಶಾಸಕರು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ. ಯಾಕಂದರೆ ನಾವು ಉತ್ತೀರ್ಣದತ್ತ ಅಂತ ಹೇಳಿದಾಗ ನಾವು ಉತ್ತೀರ್ಣ ಸಫಲಗೊಂಡಿದ್ದೀವಿ. ಇನ್ನೂ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ನಾವು ಮತ್ತು ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರು ಒಂದು ಹೆಜ್ಜೆ ಮುಂದೆ ಹೋದರೆ ನಾವು ಕೂಡ ಶತಕದತ್ತ ಏನೋ ದಾಪುಗಾಲು ಇಡಬಹುದು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ನಮ್ಮ ಶಾಸಕರದಿದೆ. ಜೊತೆಗೆ ಇನ್ನೊಂದು ಬಹುಶಃ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರಿಗೆ ಪಾಲಕರಿಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸುವುದು ಸಾಮಾನ್ಯವಾಗಿ ಕಾರವಾರ ಮತ್ತು ಸಿರಸಿ. ಅಲ್ಲಿ ನಮಗೆ ಅವರಿಗೆ 2 ಜನರೇಷನ್ ಗ್ಯಾಪ್ ಇದೆ. ನಾವು ಆ ಗ್ಯಾಪನ್ನು ಫಿಲಪ್ ಮಾಡಬೇಕು ಅಂದ್ರೆ ನಾವು ಕೂಡ ಈ ಸಾರಿ ನಮ್ಮ ವಿಭಾಗದಲ್ಲಿ ಕಾರವಾರ ಮತ್ತು ಸಿರಸಿಯನ್ನು ಅಟ್ಲೀಸ್ಟ್ 1 ಅಂಕಕ್ಕಿಂತ ಹೆಚ್ಚು ತಗೊಂಡು ನಾವು ಕಿತ್ತೂರನ್ನು ಮುಂದೆ ತರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಹಾಜರಾದ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಳ್ತಾ, ಪೂಜ್ಯರ ಆಶೀರ್ವಾದ ಕೂಡ ನಮಗೆ ಬೇಕು. ಯಾಕಂದರೆ ಹಿರಿಯರ ಆಶೀರ್ವಾದ ಇಲ್ಲದೆ ಇದ್ರೆ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಮಾನ್ಯ ಶಾಸಕರ ಬೆಂಬಲ, ನಮ್ಮೆಲ್ಲ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಅಧಿಕಾರಿಗಳ ಬೆಂಬಲ, ಎಲ್ಲರ ಬೆಂಬಲವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಮ್ಮ ಚಿತ್ತ ಶತಕದತ್ತ ಅಂತೇಳಿ ಏನು ನಾವು ಟೈಟಲಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಲಿ ನೀವು ಎಲ್ಲರೂ ಕೂಡಿ ಅದನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.